ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದೆ ಡಿಸೆಂಬರ್ 16ನೇ ತಾರೀಕು IPL ಆಕ್ಷನ್ ನಡೆಯುತ್ತೆ. ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ RCB ಯಾರನ್ನ ಪಿಕ್ ಮಾಡುತ್ತೆ, RCB ಸ್ಟ್ರಾಟಜಿ ಏನು, ಇದೆಲ್ಲವನ್ನು ಕೂಡ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. RCB ಸದ್ಯ 16.4 ಕೋಟಿ ತಮ್ಮ ಪರ್ಸಲ್ ಇಟ್ಕೊಂಡಿದೆ. 8 ಸ್ಲಾಟ್ ಫಿಲ್ ಮಾಡ್ಬೇಕು ಅವರು, ಅದರಲ್ಲಿ 2 ಓವರ್ಸೀಸ್. ಸೊ ಒಂದು 5 ಪ್ಲೇಯರ್ಗಳನ್ನ ಮೈಂಡ್ ಅಲ್ಲಿ RCB ಇಟ್ಕೊಂಡಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಯಾರ್ಯಾರು 5 ಪ್ಲೇಯರ್ಸ್, ಯಾಕೆ, ಅದನ್ನು ಕೂಡ ನೋಡೋಣ. ನಂಬರ್ 1 ವೆಂಕಟೇಶ್ ಅಯ್ಯರ್. ವೆಂಕಟೇಶ್ ಅಯ್ಯರ್ ಅವ್ರನ್ನ ಯಾಕೆ ಅಂತಂದ್ರೆ, ಲಾಸ್ಟ್ ಸೀಸನ್ ಇವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ರು ಬಿಡ್ ಮಾಡೋಕೆ, ಬಟ್ ಕೊನೆ ಹಂತದಲ್ಲಿ ಏನೋ ಮಿಸ್ ಆಗಿ ಕೋಲ್ಕತ್ತಾ ಹೋದ್ರು. ಹಬ್ಬ ಬಚಾವ್ ಅಂತ ನಾವೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ವಿ. ವೆಂಕಟೇಶ್ ಅಯ್ಯರ್ ಅವರ ಹಿಂದೆ ಮತ್ತೆ ಹೋಗ್ಬೋದು, ಯಾಕಂದ್ರೆ ಈ ಬಾರಿ ಅಷ್ಟು ಕೋಟಿ ಅವ್ರು ಹೋಗಲ್ಲ. ಸೊ ಒಂದು 15 ಕೋಟಿ ಆ ಒಂದು ರೇಂಜ್ ಅಲ್ಲಿ ಸಿಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಬಟ್ ಅಷ್ಟಕ್ಕೆ ಹೋದ್ರೆ RCB ಚಾನ್ಸ್ ಇಲ್ಲ. ಸೊ ಇದು, ಬಟ್ ಅವರು ಕಡಿಮೆ ಸಿಕ್ಕಿದ್ರೆ ವೆಂಕಟೇಶ್ ಅಯ್ಯರ್ನ ಟಾರ್ಗೆಟ್ ಮಾಡಬಹುದು. ಏನಾದ್ರೂ ಒಂದು 5-6 ಕೋಟಿ 7 ಕೋಟಿಗೆ ಏನಾದ್ರು ಸಿಕ್ಕಿದ್ರೆ, ಯಾಕಂದ್ರೆ ಅವ್ರು ಬಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಒಂದು ಇಂಡಿಯನ್ ಬ್ಯಾಟ್ಸ್ಮನ್ ಇವ್ರಿಗೆ ಸಿಗ್ತಾರೆ. ಮಯಾಂಕ್ ಅಗರ್ವಾಲ್ನ ಬಿಟ್ಟಿದ್ದಾರೆ, ಪಡಿಕಲ್ ಇದಾರೆ ಹೌದು, ಬಟ್ ಒಂದು ಬೌಲಿಂಗ್ ಅಬಿಲಿಟಿ ಇರುವಂತ ಒಬ್ಬ ಆಲ್ರೌಂಡರ್ ಬಂದ್ರೆ, ಇಂಡಿಯನ್ ಪ್ಲೇಯರ್, ಒಳ್ಳೆ ಸ್ಟ್ರೈಕ್ ಮಾಡುವಂತ ಪ್ಲೇಯರ್ ಅವರು ವೆಂಕಟೇಶ್ ಅಯ್ಯರ್. 3-4 ಅಲ್ಲಿ ಆಡಿಸಬಹುದು, ಬೌಲಿಂಗ್ ಕೂಡ ಇದೆ, ಈ ಒಂದು ಆಪ್ಷನ್ ಇರುತ್ತೆ. ಸೊ ಆ ಕಾರಣಕ್ಕೆ ಅವ್ರನ್ನ ಯೂಸ್ ಮಾಡಬಹುದು. ಆದ್ರೆ ಎಷ್ಟಕ್ಕೆ ಅವರು ಬರ್ತಾರೆ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿದೆ. ಸೊ ಅವರ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಅವರು ಆಡಿದಾಗ ಅಥವಾ ಹಿಂದಿನ ಪರ್ಫಾರ್ಮೆನ್ಸ್ 1468 ರನ್ ಗಳಿಸಿದ್ದಾರೆ 62 ಮ್ಯಾಚ್ ಅಲ್ಲಿ. 137.32 ಅವರ ಒಂದು ಸ್ಟ್ರೈಕ್ ರೇಟ್ ಇದೆ. 12 ಹಾಫ್ ಸೆಂಚುರಿ ಇದೆ. ಸೊ ಇದು ಅವರ IPL ಕೆರಿಯರ್. ಎರಡನೇದಾಗಿ, ನಿಮ್ಗೆ ಜಾಶ್ ಹೇಸಲ್ವುಡ್ಗೆ ಒಬ್ಬ ಬ್ಯಾಕಪ್ ಬೌಲರ್ ಬೇಕು. ಹೇಸಲ್ವುಡ್ ಯಾವ ಟೈಮಲ್ಲಿ ಬೇಕಾದ್ರೂ ಇಂಜುರಿ ಆಗ್ಬೋದು, ಅಥವಾ ಗೊತ್ತು ನಿಮ್ಗೆ ಫಾರಿನ್ ಪ್ಲೇಯರ್ಸ್ ಹೇಗಿರ್ತಾರೆ ಅಂತ. ಸೊ ಲುಂಗಿ ಅಂಗಡಿ ಇಲ್ದಿರೋದ್ರಿಂದ ಗೆರಾಲ್ಡ್ ಕೋಡ್ಸಿ ಅವ್ರನ್ನ ಮುಂಬೈ ಪರವಾಗಿ ಬೌಲಿಂಗ್ ಮಾಡ್ತಾ ಇದ್ರು. ಸೊ ಅವ್ರನ್ನ ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಇದೆ. ನುವಾಂತ್ ಇಶಾರಾ ಇದ್ರೂ ಕೂಡ ಒಬ್ಬ ಬೇಕಾಗತ್ತೆ ಹೇಸಲ್ವುಡ್ ಬ್ಯಾಕಪ್ ಆಗಿ. ಸೊ ಅವ್ರನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದ್ರಿಂದ ಅವರು ಸದ್ಯಕ್ಕೆ ಒಂದು 15 ವಿಕೆಟ್ ಅನ್ನ ಗಳಿಸಿದ್ದಾರೆ ಆಡಿರುವಂತ ಮ್ಯಾಚ್ ಅಲ್ಲಿ. 4-4-34 ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ. ಗುಜರಾತ್ ಟೈಟನ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ಅವರು ಆಡಿದ್ದಾರೆ. ಇನ್ನು ಮೂರನೇದು ಬಂದು ಮುಸ್ತಫಿಜುರ್ ರಹಮಾನ್. ಸೊ ಅವರು ಬಾಂಗ್ಲಾದ ಪ್ಲೇಯರ್, ಅವರು ಕೂಡ ಬ್ಯಾಕಪ್ ಆಗಿ ಒಂದ್ ವೇಳೆ ಕ್ವಾಟ್ಸಿ ಸಿಗದೆ ಹೋದ್ರೆ ಹೇಸಲ್ವುಡ್ಗೆ ಬ್ಯಾಕಪ್ ಆಗಿ ಒಂದು ಬೌಲರ್ ನಾವು ನೋಡ್ತಾ ಇರ್ತೀವಿ, ಎಕ್ಸ್ಪೀರಿಯನ್ಸ್ ಇರೋರು. ಸೊ IPL ಅಲ್ಲಿ ನಿಮಗೆ ಗೊತ್ತು, ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಚೆನ್ನಾಗಿ ಮಾಡ್ತಾರೆ, ಡೆತ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಇವರು. ಪವರ್ ಪ್ಲೇ ನಲ್ಲೂ ಕೂಡ ಯೂಸ್ ಮಾಡಬಹುದು. 60 IPL ಮ್ಯಾಚ್ ಅಲ್ಲಿ 65 ವಿಕೆಟ್ ಗಳಿಸಿದ್ದಾರೆ. 29 ರನ್ ಕೊಟ್ಟು 4 ಇವರ ಬೆಸ್ಟ್ ಬೌಲಿಂಗ್ ಫಿಗರ್. ಇನ್ನು ಮುಂದಿನದ್ದು, ನೀವು ಯಶ್ ದಯಾಳ್ ಅವ್ರನ್ನ ರಿಟೈನ್ ಮಾಡಿದಿರ ಹೌದು, ಬಟ್ ಯಶ್ ದಯಾಳ್ ಒಂದಷ್ಟು ಲೀಗಲ್ ಕಾನ್ಸಿಕ್ವೆನ್ಸಸ್ ಇದೆ ಅವರಿಗೆ, ಅಂದ್ರೆ ಕಾನೂನಿನ ಒಂದು ಕುಣಿಕೆಯಲ್ಲಿ ಇದ್ದಾರೆ ಅವರು. ಎನಿ ಟೈಮ್ ಅವ್ರಿಗೊಂದು ನೋಟಿಸ್ ಬರ್ಬೋದು, ಹೊರಗಡೆ ಹೋಗ್ಬೋದು. ಹಾಗಾಗಿ ಒಬ್ಬ ಇಂಡಿಯನ್ ಬೌಲರ್ ಬೇಕು. ಸೊ ಆ ಕಾರಣಕ್ಕೆ ಆಕಾಶ್ ಮಧ್ವಾಲ್ ಅವ್ರನ್ನ ನೋಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಮುಂಬೈ ಇಂಡಿಯನ್ಸ್ ಹಿಂದೆ ಅವರು ಚೆನ್ನಾಗಿ ಬೌಲಿಂಗ್ ಮಾಡೋದು, ರಾಜಸ್ಥಾನ್ ರಾಯಲ್ಸ್ಗೂ ಕೂಡ 23 ವಿಕೆಟ್ ಗಳಿಸಿದ್ದಾರೆ 17 IPL ಮ್ಯಾಚ್ ಅಲ್ಲಿ. ಬಟ್ ಅವರ ಎಕಾನಮಿ ಸ್ವಲ್ಪ 10 ರೇಂಜ್ ಅಲ್ಲಿ ಇದೆ. ಸೊ ಮೇ ಬಿ 10 ಇರೋದ್ರಿಂದ ಅವ್ರನ್ನ ಕನ್ಸಿಡರ್ ಮಾಡ್ತಾರ ಅನ್ನೋದು ಕಾದ್ ನೋಡ್ಬೇಕು. ಇನ್ನು ಕರ್ನಾಟಕ ಅಂತ ಬಂದಾಗ ವಿದ್ಯಾಧರ್ ಪಾಟೀಲ್ ಅವ್ರನ್ನ ನೋಡ್ಬೋದು, ಬಟ್ ಗೊತ್ತಿಲ್ಲ ಅವ್ರು ಹೇಗೆ ಅಂತ. ಇನ್ನು 5ನೇದು ಬಂದು ರಚಿನ್ ರವೀಂದ್ರ. ಸೊ ನಿಮ್ಗೆ ಲಿಯಾಮ್ ಲಿವಿಂಗ್ ಸ್ಟೋನ್ ಇಲ್ದೇ ಇರೋದ್ರಿಂದ ಒಂದು ಪರ್ಫೆಕ್ಟ್ ಚಾಯ್ಸ್ ಆಗ್ತಾರೆ ಅವರು. ಮಿಡ್ಲ್ ಆರ್ಡರ್ಲ್ಲೂ ಕೂಡ ಅಥವಾ ಟಾಪ್ ಒಂದು 1 ಡೌನ್ ಅಲ್ಲೂ ಬ್ಯಾಟಿಂಗ್ ಮಾಡಬಹುದು ಅವರು. ಸೊ ಎಲ್ಲ ಆಡಿಸ್ತೀರಾ, ಫಿನಿಷರ್ ಆಗಿ ಕೂಡ ಏನಾದ್ರು ಯೂಸ್ ಮಾಡೋಂಗಿದ್ರೆ ಟ್ರೈ ಮಾಡಬಹುದು. ಬೌಲಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಸೊ ಹೀಗೆ ಒಂದು 5 ಆಪ್ಷನ್ ಅನ್ನ RCB ನೋಡ್ತಾ ಇದೆ. ನಿಮ್ ಪ್ರಕಾರ ಯಾರನ್ನ ಪಿಕ್ ಮಾಡಬೇಕು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.